ಎಕೆ ಅತುಲ್ ಸಾವಿಗೆ ನ್ಯಾಯಕ್ಕಾಗಿ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ಆರಂಭ ಆಗಿದೆ. ಅದರ ಬೆನ್ನಲ್ಲೇ ನೊಂದ ಗಂಡಸರಿಗಾಗಿ ಪ್ರತಿಭಟನೆಯ ಕಿಚ್ಚು ಫ್ರೀಡಂ ಪಾರ್ಕ್ನಲ್ಲಿ ಹೆಚ್ಚಿದೆ. ನೊಂದ ಗಂಡಸರಿಂದ ಹೋರಾಟ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ನಿಂದ ಧರಣಿ. ಅತುಲ್ ಪತ್ನಿ ನಿಖಿತಾಗೆ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯ. ಅತುಲ್ ಸ್ನೇಹಿತರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೇ ಇದು ಸದ್ದು ಮಾಡ್ತು ಈ ಒಂದು ಪ್ರಕರಣ. ಇದರ ಬೆನ್ನಲ್ಲಿ ಈಗಾಗಲೇ ಪತ್ನಿ, ಅತ್ತೆ, ಬಾಮೈದ ಎಲ್ಲ ಲಾಕ್ ಆಗಿದ್ದಾರೆ. ಅದರ ನಡುವೆ ಫ್ರೀಡಂ ಪಾರ್ಕ್ನಲ್ಲಿ ನೊಂದ ಗಂಡಸರು ಪ್ರತಿಭಟನೆ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದಾರೆ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಪ್ರತಿಭಟನೆ ಆಗಿದೆ. ಅತುಲ್ ಸುಭಾಷ್ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಅತುಲ್ ಪತ್ನಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಅತುಲ್ ಸ್ನೇಹಿತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅತುಲ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇದೊಂದು ಕೊಲೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ 71 ಜನ ಪುರುಷರಿದ್ದರೆ 27 ಜನ ಮಹಿಳೆಯರಿದ್ದಾರೆ. ಅಲ್ಲಿಗೆ ವೈವಾಹಿಕ ಜೀವನದಿಂದ ಆಗ್ತಿರೋ ಸೂಸೈಡ್ಗಳ ಪ್ರಮಾಣ 33% ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಆಗ್ತಿರೋದು. ಮೆನ್ಸ್ ಲೈಫ್ ಮ್ಯಾಟರ್. ಇಟ್ಸ್ ನಾಟ್ ಅಬೌಟ್ ನೊಂದೋರೇ ಬರಬೇಕು ಅಂತೇನಿಲ್ಲ. ನೀವು ನೊಂದೋರೇ ಬರಬೇಕು ಅಂದರೆ ನಿಮಗೆ ಕೇಸು ಬೀಳೋವರೆಗೂ ನೀವು ಹಂಗೆ ಇರ್ತೀರಾ? ಯೋಚನೆ ಮಾಡಿರಿ, ಚೇಂಜ್ ಆಗಬೇಕು ನಮ್ಮ ಜನ. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ. ಎಕೆ ಅತುಲ್ ಸಾವಿಗೆ ನ್ಯಾಯಕ್ಕಾಗಿ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ಆರಂಭ ಆಗಿದೆ. ಅದರ ಬೆನ್ನಲ್ಲೇ ನೊಂದ ಗಂಡಸರಿಗಾಗಿ ಪ್ರತಿಭಟನೆಯ ಕಿಚ್ಚು ಫ್ರೀಡಂ ಪಾರ್ಕ್ನಲ್ಲಿ ಹೆಚ್ಚಿದೆ. ನೊಂದ ಗಂಡಸರಿಂದ ಹೋರಾಟ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ನಿಂದ ಧರಣಿ. ಅತುಲ್ ಪತ್ನಿ ನಿಖಿತಾಗೆ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯ. ಅತುಲ್ ಸ್ನೇಹಿತರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೇ ಇದು ಸದ್ದು ಮಾಡ್ತು ಈ ಒಂದು ಪ್ರಕರಣ. ಇದರ ಬೆನ್ನಲ್ಲಿ ಈಗಾಗಲೇ ಪತ್ನಿ, ಅತ್ತೆ, ಬಾಮೈದ ಎಲ್ಲ ಲಾಕ್ ಆಗಿದ್ದಾರೆ. ಅದರ ನಡುವೆ ಫ್ರೀಡಂ ಪಾರ್ಕ್ನಲ್ಲಿ ನೊಂದ ಗಂಡಸರು ಪ್ರತಿಭಟನೆ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದಾರೆ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಪ್ರತಿಭಟನೆ ಆಗಿದೆ. ಅತುಲ್ ಸುಭಾಷ್ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಅತುಲ್ ಪತ್ನಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಅತುಲ್ ಸ್ನೇಹಿತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅತುಲ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇದೊಂದು ಕೊಲೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ 71 ಜನ ಪುರುಷರಿದ್ದರೆ 27 ಜನ ಮಹಿಳೆಯರಿದ್ದಾರೆ. ಅಲ್ಲಿಗೆ ವೈವಾಹಿಕ ಜೀವನದಿಂದ ಆಗ್ತಿರೋ ಸೂಸೈಡ್ಗಳ ಪ್ರಮಾಣ 33% ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಆಗ್ತಿರೋದು. ಮೆನ್ಸ್ ಲೈಫ್ ಮ್ಯಾಟರ್. ಇಟ್ಸ್ ನಾಟ್ ಅಬೌಟ್ ನೊಂದೋರೇ ಬರಬೇಕು ಅಂತೇನಿಲ್ಲ. ನೀವು ನೊಂದೋರೇ ಬರಬೇಕು ಅಂದರೆ ನಿಮಗೆ ಕೇಸು ಬೀಳೋವರೆಗೂ ನೀವು ಹಂಗೆ ಇರ್ತೀರಾ? ಯೋಚನೆ ಮಾಡಿರಿ, ಚೇಂಜ್ ಆಗಬೇಕು ನಮ್ಮ ಜನ. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ. ಎಕೆ ಅತುಲ್ ಸಾವಿಗೆ ನ್ಯಾಯಕ್ಕಾಗಿ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ಆರಂಭ ಆಗಿದೆ. ಅದರ ಬೆನ್ನಲ್ಲೇ ನೊಂದ ಗಂಡಸರಿಗಾಗಿ ಪ್ರತಿಭಟನೆಯ ಕಿಚ್ಚು ಫ್ರೀಡಂ ಪಾರ್ಕ್ನಲ್ಲಿ ಹೆಚ್ಚಿದೆ. ನೊಂದ ಗಂಡಸರಿಂದ ಹೋರಾಟ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ನಿಂದ ಧರಣಿ. ಅತುಲ್ ಪತ್ನಿ ನಿಖಿತಾಗೆ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯ. ಅತುಲ್ ಸ್ನೇಹಿತರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೇ ಇದು ಸದ್ದು ಮಾಡ್ತು ಈ ಒಂದು ಪ್ರಕರಣ. ಇದರ ಬೆನ್ನಲ್ಲಿ ಈಗಾಗಲೇ ಪತ್ನಿ, ಅತ್ತೆ, ಬಾಮೈದ ಎಲ್ಲ ಲಾಕ್ ಆಗಿದ್ದಾರೆ. ಅದರ ನಡುವೆ ಫ್ರೀಡಂ ಪಾರ್ಕ್ನಲ್ಲಿ ನೊಂದ ಗಂಡಸರು ಪ್ರತಿಭಟನೆ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದಾರೆ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಪ್ರತಿಭಟನೆ ಆಗಿದೆ. ಅತುಲ್ ಸುಭಾಷ್ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಅತುಲ್ ಪತ್ನಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಅತುಲ್ ಸ್ನೇಹಿತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅತುಲ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇದೊಂದು ಕೊಲೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ 71 ಜನ ಪುರುಷರಿದ್ದರೆ 27 ಜನ ಮಹಿಳೆಯರಿದ್ದಾರೆ. ಅಲ್ಲಿಗೆ ವೈವಾಹಿಕ ಜೀವನದಿಂದ ಆಗ್ತಿರೋ ಸೂಸೈಡ್ಗಳ ಪ್ರಮಾಣ 33% ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಆಗ್ತಿರೋದು. ಮೆನ್ಸ್ ಲೈಫ್ ಮ್ಯಾಟರ್. ಇಟ್ಸ್ ನಾಟ್ ಅಬೌಟ್ ನೊಂದೋರೇ ಬರಬೇಕು ಅಂತೇನಿಲ್ಲ. ನೀವು ನೊಂದೋರೇ ಬರಬೇಕು ಅಂದರೆ ನಿಮಗೆ ಕೇಸು ಬೀಳೋವರೆಗೂ ನೀವು ಹಂಗೆ ಇರ್ತೀರಾ? ಯೋಚನೆ ಮಾಡಿರಿ, ಚೇಂಜ್ ಆಗಬೇಕು ನಮ್ಮ ಜನ. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ. ಎಕ್ಕೆ ಅತುಲ್ ಸಾವಿಗೆ ನ್ಯಾಯಕ್ಕಾಗಿ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ಆರಂಭ ಆಗಿದೆ. ಅದರ ಬೆನ್ನಲ್ಲೇ ನೊಂದ ಗಂಡಸರಿಗಾಗಿ ಪ್ರತಿಭಟನೆಯ ಕಿಚ್ಚು ಫ್ರೀಡಂ ಪಾರ್ಕ್ನಲ್ಲಿ ಹೆಚ್ಚಿದೆ. ನೊಂದ ಗಂಡಸರಿಂದ ಹೋರಾಟ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ನಿಂದ ಧರಣಿ. ಅತುಲ್ ಪತ್ನಿ ನಿಖಿತಾಗೆ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯ. ಅತುಲ್ ಸ್ನೇಹಿತರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೇ ಇದು ಸದ್ದು ಮಾಡ್ತು ಈ ಒಂದು ಪ್ರಕರಣ. ಇದರ ಬೆನ್ನಲ್ಲಿ ಈಗಾಗಲೇ ಪತ್ನಿ, ಅತ್ತೆ, ಬಾಮೈದ ಎಲ್ಲ ಲಾಕ್ ಆಗಿದ್ದಾರೆ. ಅದರ ನಡುವೆ ಫ್ರೀಡಂ ಪಾರ್ಕ್ನಲ್ಲಿ ನೊಂದ ಗಂಡಸರು ಪ್ರತಿಭಟನೆ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದಾರೆ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಪ್ರತಿಭಟನೆಯಾಗಿದೆ. ಅತುಲ್ ಸುಭಾಷ್ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಅತುಲ್ ಪತ್ನಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಅತುಲ್ ಸ್ನೇಹಿತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅತುಲ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇದೊಂದು ಕೊಲೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ 71 ಜನ ಪುರುಷರಿದ್ದರೆ 27 ಜನ ಮಹಿಳೆಯರಿದ್ದಾರೆ. ಅಲ್ಲಿಗೆ ವೈವಾಹಿಕ ಜೀವನದಿಂದ ಆಗ್ತಿರೋ ಸೂಸೈಡ್ಗಳ ಪ್ರಮಾಣ 33% ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಆಗ್ತಿರೋದು. ಮೆನ್ಸ್ ಲೈಫ್ ಮ್ಯಾಟರ್. ಇಟ್ಸ್ ನಾಟ್ ಅಬೌಟ್ ನೊಂದೋರೇ ಬರಬೇಕು ಅಂತೇನಿಲ್ಲ. ನೀವು ನೊಂದೋರೇ ಬರಬೇಕು ಅಂದರೆ ನಿಮಗೆ ಕೇಸು ಬೀಳೋವರೆಗೂ ನೀವು ಹಂಗೆ ಇರ್ತೀರಾ? ಯೋಚನೆ ಮಾಡಿರಿ, ಚೇಂಜ್ ಆಗಬೇಕು ನಮ್ಮ ಜನ. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ. ಎಕ್ಕೆ ಅತುಲ್ ಸಾವಿಗೆ ನ್ಯಾಯಕ್ಕಾಗಿ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ಆರಂಭ ಆಗಿದೆ. ಅದರ ಬೆನ್ನಲ್ಲೇ ನೊಂದ ಗಂಡಸರಿಗಾಗಿ ಪ್ರತಿಭಟನೆಯ ಕಿಚ್ಚು ಫ್ರೀಡಂ ಪಾರ್ಕ್ನಲ್ಲಿ ಹೆಚ್ಚಿದೆ. ನೊಂದ ಗಂಡಸರಿಂದ ಹೋರಾಟ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ನಿಂದ ಧರಣಿ. ಅತುಲ್ ಪತ್ನಿ ನಿಖಿತಾಗೆ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯ. ಅತುಲ್ ಸ್ನೇಹಿತರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೇ ಇದು ಸದ್ದು ಮಾಡ್ತು ಈ ಒಂದು ಪ್ರಕರಣ. ಇದರ ಬೆನ್ನಲ್ಲಿ ಈಗಾಗಲೇ ಪತ್ನಿ, ಅತ್ತೆ, ಬಾಮೈದ ಎಲ್ಲ ಲಾಕ್ ಆಗಿದ್ದಾರೆ. ಅದರ ನಡುವೆ ಫ್ರೀಡಂ ಪಾರ್ಕ್ನಲ್ಲಿ ನೊಂದ ಗಂಡಸರು ಪ್ರತಿಭಟನೆ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದಾರೆ. ದಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಪ್ರತಿಭಟನೆಯಾಗಿದೆ. ಅತುಲ್ ಸುಭಾಷ್ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಅತುಲ್ ಪತ್ನಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಅತುಲ್ ಸ್ನೇಹಿತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅತುಲ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇದೊಂದು ಕೊಲೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರುಷರ ಆತ್ಮಹತ್ಯೆ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದೆ. ಒಟ್ಟು 100 ಸೂಸೈಡ್ ಆಗ್ತಿದ್ರೆ ಇವತ್ತು ಇಂಡಿಯಾದಲ್ಲಿ 71 ಜನ ಪುರುಷರಿದ್ದರೆ 27 ಜನ ಮಹಿಳೆಯರಿದ್ದಾರೆ. ಅಲ್ಲಿಗೆ ವೈವಾಹಿಕ ಜೀವನದಿಂದ ಆಗ್ತಿರೋ ಸೂಸೈಡ್ಗಳ ಪ್ರಮಾಣ 33%